ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿದ್ದೀವಿ ಇವಾಗ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ. ಏನಕ್ಕಪ್ಪ ಬಂದಿದ್ದೀವಿ ಅಂತಂದರೆ ನಾವು ಶಿರಡಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಪುಣೆಗೆ ಫ್ಲೈಟ್ 4:50 ಸೊ ಅದಕ್ಕೆ ನಾವು ಸ್ವಲ್ಪ ಬೇಗನೆ ಬಂದು 3ಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಏರ್ಪೋರ್ಟ್ನ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಏರ್ಪೋರ್ಟಲ್ಲಿ ಇದ್ದೀವಿ ಬ್ಯಾಂಗ್ಳೂರಲ್ಲಿ. ಸೊ ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಯ್ತೈತೆ ಗೈಸ್. ಇವಾಗ ನಾವು ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ ನೀವು. ನಾವು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದ್ವಿ. ತುಂಬ ಎಕ್ಸೈಟೆಡ್ ಆಗಿದ್ವಿ. ಒಂಥರ ಭಯನೂ ಇತ್ತು, ಒಂಥರ ಖುಷಿನೂ ಇತ್ತು. ಅದನ್ನ ಯಾವ ಥರ ಹೇಳೋದು, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ನೋಡಿ, ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಂಥರ ಇವಾಗ ಪುಣೆಗೆ ರೀಚ್ ಆಗಿದ್ದೀವಿ. ಈಗ ಪುಣೆಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಟೆಂಪಲ್ಸ್ಗಳನ್ನ ನೋಡಕ್ಕೆ ಹೋದೋ. ಇವಾಗ ನಾವು ಬಂದಿರೋದು ಫಸ್ಟ್ ಟೆಂಪಲ್ ಬಂದೆ ವಾಗೇಶ್ವರ ಶಿವ ಟೆಂಪಲ್ಲು. ನೀವು ನೋಡ್ತಾ ಇರ್ಬೋದು. ನಾವು ನೆಕ್ಸ್ಟ್ ಬಂದಿದ್ದು ಭದ್ರಮೂರ್ತಿ ಟೆಂಪಲ್ಗೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನೆಕ್ಸ್ಟು ಅಲ್ಲಿಂದ 2 ಟೆಂಪಲ್ ನೋಡಿಕೊಂಡು ಲಂಚ್ ಮಾಡೋಕ್ಕೆ ಬಂದ್ವಿ. ಲಂಚ್ ಅಂತೂ ಸಖತ್ತಾಗಿತ್ತು, ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟು ಲಂಚ್ ಮುಗಿಸಿ ನಾವು ಎಲ್ಲೋರ ಕೇವ್ಸ್ ನೋಡೋಕ್ಕೆ ಬಂದಿದ್ದು. ಅದು ಬೆಟ್ಟನ ಕೊರೆದು ಮಾಡಿರೋ ಅಂಥ ಟೆಂಪಲು. ತುಂಬ ಚೆನ್ನಾಗಿತ್ತು. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕೆತ್ತಿದ್ದಾರೆ ಅಂತ. ಶಿವನ್ ದೇವಸ್ಥಾನದಲ್ಲಿದ್ದೀವಿ. ನೇಮ್ ಗೊತ್ತಿಲ್ಲ. ಚೆನ್ನಾಗಿದೆ. ಹಂಗೆ ಗ್ಯಾಪಲ್ಲಿ ನಾನು ಇವಳು ಒಂದು ವಿಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟು ಎಲ್ಲ ಟೆಂಪಲ್ ನೋಡಿ ನಾವು ಲಾಸ್ಟಿಗೆ ಹೋಟೆಲ್ಗೆ ಹೋದ್ವಿ. ನೆಕ್ಸ್ಟು ಅಲ್ಲಿಂದ ಊಟ ಮಾಡಿ ಅದೇ ಹೋಟೆಲಲ್ಲಿ ಸ್ಟೇ ಆದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ನೋಡಿದ್ರೆ ಗೊತ್ತಾಗುತ್ತೆ. ನಾವು ಉಳ್ಕೊಳ್ತಿರೋ ರೂಮ್ ಇದೆಲ್ಲ ನಮ್ಮ ಬೆಡ್ರೂಮ್ ಇವಾಗ ನಿಮಗೆ ಚೆನ್ನಾಗಲ್ಲ. ಇದು ವಾಶ್ರೂಮ್. ರೂಮ್ ಅಂತೂ ಸಖತ್ತಾಗಿತ್ತು. ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ರೂಮ್ನ. ಈ ಡ್ರೈಯರು ಗೈಸ್ ಅವ್ಳಿಗೆ ಇಡಕ್ಕೂ ಬತ್ತ ಇಲ್ಲ. ನಮ್ಮ ರೂಮ್ ಹತ್ರ ಅದ್ ವ್ಯೂ ಕಣೆ. ಬಾಲ್ಕನಿ ಬೇರೆ ಇದೆಯಾ? ನಿಮ್ಮ ಅಮ್ಮ ರೂಮಲ್ಲಿ ಇಲ್ಲ ಅನ್ಸುತ್ತೆ. ಪ್ರಿಯಾ, ಹೆಂಗ್ ಅನ್ಸ್ತಿದೆ ನನ್ನ ಜೊತೆ ಬಂದು? ಶೋ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಯ್ತಾ ಇಲ್ಲ ಹೆಂಗ್ ಅನ್ಸ್ತೈತೆ ಅಂತ. ನೆನ್ನೆ ನೋಡಿದ್ರೆ ಫ್ಲೈಟು, ಇವತ್ತು ನೋಡಿದ್ರೆ ರೂಮ್. ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ ಎರಡಕ್ಕೂ. ಇಷ್ಟಕ್ಕೆಲ್ಲ ಕಾರಣ ನಾನೇ. ಇಷ್ಟಕ್ಕೆಲ್ಲ ಕಾರಣ ನನ್ನ ಕಾಲು ನೋವು. ಗೈಸ್, ಕಾಲು ನೋವು ಆಗಿದ್ರು ಬಂದಿದ್ದೀನಿ ಗೈಸ್. ಬಂದಿದ್ಕು ಸಾರ್ಥಕ ಆಯ್ತು. ನಾನು ಕುಡ್ಕೊಂಡು ಬಂದಿದ್ಕು ಸಾರ್ಥಕ ಆಯ್ತು. ಫಸ್ಟ್ ಟೈಮ್ ಈ ತರ ರೂಮ್ ಅಲ್ಲಿ ಇರೋದು. ಫಸ್ಟ್ ಟೈಮ್ ಇರೋದು. ಈಗ ಬೆಳಿಗ್ಗೆನೆ ಬೇರೆ ಪ್ರಿಯಾ ತುಂಬಾ ಸಲ ಇದ್ದಾಳೆ, ಬಟ್ ನಾನ್ ಫಸ್ಟ್. ಬೆಳಿಗ್ಗೆ ಬೇಗ ಬೇರೆ ಎದ್ದೇಳ್ಬೇಕು.
ನಿದ್ದೆನೂ ಮಾಡಕ್ಕಾಗಲ್ಲ ಬೆಡ್ ತಡಿ. ನೋಡಿದ್ರೆ